ಮಹಿಳೆಗೆ ಗೌರವಿಸಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಶಿವರಾಜ್ ವೀರಶೆಟ್ಟಿ ಸಿದ್ದೇಶ್ವರ್. ಮೌಳಿನಗರದ ಹಿರಿಯ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಮಾನ್ವಿ ಹಾಗೂ ಮಾನ್ವಿ ವಕೀಲರ ಸಂಘ ಮಾನ್ವಿ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ 106 ಮಹಿಳೆಯರಿಗೆ ಬಳೆಗಳನ್ನು ಉಚಿತವಾಗಿ ಸಂಘದ ವತಿಯಿಂದ ಹಾಕಿಸಲಾಯಿತು. ನಂತರ ವೇದಿಕೆಯ ಉಪನ್ಯಾಸ ಮತ್ತು ಸನ್ಮಾನ ಸಮಾರಂಭವನ್ನು ಶಿವರಾಜ್ ವೀರಹಟ್ಟಿ ಸಿದ್ದೇಶ್ವರ ಹಿರಿಯ ಶ್ರೇಣಿ ನ್ಯಾಯಾಧೀಶರು ಮತ್ತು ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿಗಳು ಅಧ್ಯಕ್ಷರು ತಾಲೂಕು ಕಾನೂನು ಸೇವಾ ಸಮಿತಿ ಮಾನ್ವಿ ಶನಿವಾರ ಅವರು ಉದ್ಘಾಟಿಸಿ ಮಾತನಾಡಿದರು. ಮಹಿಳೆ ಇಲ್ಲದೆ ಜೀವನ ಊಹಿಸಿಕೊಳ್ಳುವ ಪರಿಸ್ಥಿತಿ. ಭೂಮಿಯನ್ನು ತಾಯಿಯೆಂದು ಪೂಜಿಸುತ್ತೇವೆ, ಗೌರವಿಸುತ್ತೇವೆ. ವೇದ ಪುರಾಣ ಶಾಸ್ತ್ರಗಳಲ್ಲಿ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನ ಕೊಟ್ಟಿದ್ದೇವೆ. ಆದರೆ ಮಹಿಳೆಯರಿಗೆ ಹಕ್ಕುಗಳನ್ನು ಕೊಡುವುದರಲ್ಲಿ, ಗೌರವ ಕೊಡುವುದರಲ್ಲಿ ಹಿಂದೆ ಇದ್ದೇವೆ. ಪ್ರತಿಯೊಂದು ಕೆಲಸವನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸುವ ಶಕ್ತಿ, ತಾಳ್ಮೆ ಮಹಿಳೆಗೆ ಇದೆ. ಆದರೆ ಪ್ರಸ್ತುತ ಹಲವಾರು ದೌರ್ಜನ್ಯಕ್ಕೆ ಮಹಿಳೆಯರು ಬಲಿಯಾಗುತ್ತಿದ್ದಾರೆ. ಪ್ರತಿನಿತ್ಯ ನೋಡುತ್ತಿದ್ದೇವೆ. ಇಂಥ ಮನಸ್ಥಿತಿಗಳು ಬದಲಾಗಿದ್ದಲ್ಲಿ ಮಾತ್ರ ಕಡಿವಾಣ ಬೀಳಬಹುದು ಎಂದರು. ನೀಡುತ್ತಾ ಬಂದಿರುವ ಮತ್ತು ಮಹಿಳೆಯರಿಲ್ಲದೆ ಜೀವನ ಊಹಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡತಕ್ಕಂಥ ವ್ಯವಸ್ಥೆಯಲ್ಲಿ ಇದ್ದೇವೆ. ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ನದಿಗಳ ಹೆಸರು ಹೆಣ್ಣು ಮಕ್ಕಳ ಹೆಸರಿದೆ. ಗಂಗೆ, ತುಂಗೆ, ಕೃಷ್ಣೆ, ಭೀಮೆ, ಗೋದಾವರಿ, ಸರಸ್ವತಿ, ಅನೇಕ ನದಿಗಳು, ಎಲ್ಲ ನದಿಗಳ ಹೆಸರು ಹೆಣ್ಣು ಮಕ್ಕಳ ಹೆಸರಿದೆ. ಭೂಮಿಯನ್ನು ತಾಯಿ ಅಂತ ಕರೆಯಲಾಗ್ತದೆ ಅಲ್ವಾ? ಈ ಮಹಿಳೆಯರಿಗೆ ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ, ಧರ್ಮದಲ್ಲಿ, ಧಾರ್ಮಿಕ ಗ್ರಂಥಗಳಲ್ಲಿ ವಿಶೇಷವಾದ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ಕಾಣ್ತೇವೆ. ಆದರೆ ಮಹಿಳೆಯರಿಗೆ ಹಕ್ಕುಗಳನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ, ಎಡಬಿದ್ದೇವೆ. ಅವರಿಗೆ ಗೌರವ ಕೊಡ್ತಕ್ಕಂತಹ ಸನ್ನಿವೇಶದಲ್ಲಿ ಗೌರವ ಕೊಡದೇ ಇರತಕ್ಕಂಥದ್ದು ನಾವು ಕಂಡಿದ್ದೇವೆ. ನಾವು ದಿನನಿತ್ಯ ಮಾಧ್ಯಮದಲ್ಲಿ ನೋಡ್ತೇವೆ, ಬೆಳಗಾದ ಪತ್ರಿಕೆಗಳಲ್ಲಿ ನಾವು ಕಾಣ್ತೇವೆ. ಎಲ್ಲ ಒಂದು ಕಡೆ ಪ್ರತಿದಿನ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿದ್ದು ನಾವು ಕೇಳ್ತಾ ಇದ್ದೇವೆ. ನಮ್ಮ ಊಹೆಗೂ ಕೂಡ, ನಮ್ಮ ಕಲ್ಪನೆಗೂ ಕೂಡ ಮಾಡಿಕೊಳ್ಳದಂತಹ ಘಟನೆಗಳು ಮಹಿಳೆಯರ ಮೇಲೆ ನಡೀತಾ ಇರತಕ್ಕಂಥ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೇವೆ. ಈ ಮಹಿಳೆಯರ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅನೇಕ ಕಾಯ್ದೆಗಳಿವೆ, ಕಾನೂನುಗಳು. ಆದರೆ ನಮ್ಮಲ್ಲಿ ಇಂತಹ ದೌರ್ಜನ್ಯಗಳನ್ನು ಮಾಡಬಾರದು, ನಡೀಬಾರದು, ನಾವು ನೋಡಬಾರದು, ಕೇಳಬಾರದು ಅಂತಕ್ಕಂತಹ ಮನಸ್ಥಿತಿ ನಮ್ಮಲ್ಲಿ ಬಂದಾಗ ಮಾತ್ರ ಇಂತಹ ಘಟನೆಗಳಿಗೆ ಕಡಿವಾಣ ಬೀಳಬಹುದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ. ನಂತರ ಡಾಕ್ಟರ್ ಸುಮಂಗಲ HM, ಪ್ರೊಫೆಸರ್ ಮತ್ತು HOD KPSVS ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಮಾನ್ವಿ ಪ್ರಸ್ತುತ ದಿನಮಾನಗಳಲ್ಲಿ ಮಹಿಳೆಯರ ಆರೋಗ್ಯ ಸಮಸ್ಯೆ ಮತ್ತು ಪರಿಹಾರ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಈ ವೇಳೆ ವಿಜಯಲಕ್ಷ್ಮಿ K ಅವರು ಮಾತನಾಡಿ, ಹೆಣ್ಣು ಮಗಳಾಗಿ, ಪತ್ನಿಯಾಗಿ, ತಾಯಿಯಾಗಿ, ಸ್ನೇಹಿತೆಯಾಗಿ ಎಲ್ಲ ಪಾತ್ರಗಳನ್ನು ತುಂಬುವ ಮಹಿಳೆಯ ಸಾಮರ್ಥ್ಯ, ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯವನ್ನು ಗೌರವಿಸುವ ಮತ್ತು ಅವಳನ್ನು ಗೌರವಿತವಾಗಿ ನಡೆಸಿಕೊಳ್ಳುವುದು ನಾಗರಿಕ ಸಮಾಜದ ಮುಖ್ಯ ಗುಣವಾಗಬೇಕು ಎಂದು ಹೇಳಿದರು. ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮನೇ ಅನ್ಬೋದು. ಈಗಾಗಲೇ ಸರ್ ಅವರು ಹೇಳಿದರು, ಪೂಜ್ಯ ತೆರವಂತೆ ತಂತ್ರದೇವರು
ಎಲ್ಲಿ ಸ್ತ್ರೀಯರನ್ನು ಗೌರವಿಸಲ್ಪಡ್ತಾರೋ ಪೂಜಿಸಲ್ಪಡ್ತಾರೋ ಅಲ್ಲಿ ಸಾಕ್ಷಾತ್ ದೇವತೆಗಳೇ ನೆಲೆಸಿರ್ತಾರಂತೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಎಲ್ಲ ಧರ್ಮ ಗ್ರಂಥಗಳಲ್ಲೂ ಸಹ ಸಮಾಜದಲ್ಲಿ ಸಹ ಒಂದು ಉತ್ತಮವಾದಂತಹ ಗೌರವದ ಪೂಜನೀಯ ಸ್ಥಾನವನ್ನ ಎಲ್ಲರೂ ಒದಗಿಸಿಕೊಂಡಿದ್ದಾರೆ. ಅದು ಎಲ್ಲ ರೀತಿಯಿಂದಲೂ ಹೇಳ್ಬೋದು. ಯಾಕಂದ್ರೆ ಮಮತೆಯ ಮಗಳಾಗಿ, ಅಕ್ಕರೆಯ ಅಕ್ಕ ತಂಗಿಯಾಗಿ, ಪ್ರೀತಿಯ ಒಡತಿಯಾಗಿ, ಗೌರವದ ಅತ್ತೆಯಾಗಿ, ಪೂಜನೀಯ ಅಜ್ಜಿಯಾಗಿ, ಹೀಗೆ ಸ್ತ್ರೀ ತನ್ನ ಎಲ್ಲಾ ಹಂತಗಳಲ್ಲೂ ಒಂದು ಅತ್ಯುತ್ತಮವಾದಂತಹ ಸ್ಥಾನವನ್ನ ಇಟ್ಟಿಸಿಕೊಂಡಿದ್ದಾಳೆ. ಆಕೆಗೆ ವೈಭವ ಬಂದಿರುವಂತ ಅದು ಗುಣ. ಹಾಗಾಗಿ ತಾಯಿಯನ್ನ ಭೂಮಿಗೆ ಹೋಲಿಸ್ತಾರೆ, ಕ್ಷಮೆಯ ದರಿದ್ರಿ ಅಂತಾರೆ. ಆದ್ರೆ ನಾವು ಭೂಮಿ ಮೇಲೆ ಏನೇ ಮಾಡಿದ್ರು ಭೂಮಿ ನಮ್ಗೆ ಏನು ತೊಂದರೆ ಕೊಡಲ್ಲ. ಹಾಗೆಯೇ ಸ್ತ್ರೀ ಸಹ ಅಷ್ಟೇ ಅಂತ ಕ್ಷಮಿಸುವ ಗುಣವನ್ನ, ತಾಯಿ ಹೃದಯವನ್ನ ಸದಾ ಹೊಂದಿರ್ತಾಳೆ ಅನ್ನೋದಕ್ಕೆ ಇದು ಸಾಕ್ಷಿ. ಇಲ್ಲಿ ನಮ್ಮ ವಕೀಲರ ಸಂಘದ ವತಿಯಿಂದ ಪ್ರತಿ ವರ್ಷನೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಎಲ್ಲಾ ಮಹಿಳಾ ಬಾಂಧವರಿಗೆ ಸನ್ಮಾನಿಸಿ ಗೌರವಿಸಿ ತಮ್ಮ ಒಂದು ಹೆಣ್ಣು ಮಕ್ಕಳ ಮೇಲಿನ ಗೌರವವನ್ನ ತೋರಿಸ್ಕೊಳ್ತಾರೆ. ಇದು ಬಹಳ ಸಂತಸದ ಸಂಗತಿ. ನಮ್ಮ ಜೀವನದಲ್ಲಿ ನಾವು ಈ ಪ್ರೊಫೆಷನಲ್ ಲೈಫಿಗೂ ಆಯ್ತು, ಪರ್ಸನಲ್ ಲೈಫಿಗೂ ಆಯ್ತು, ಎರಡನ್ನು ಮ್ಯಾನೇಜ್ ಮಾಡೋದಂದ್ರೆ ಅಷ್ಟು ಸರಳದ ಮಾತಲ್ಲ. ಅಷ್ಟು ಚಾಲೆಂಜಿಂಗ್ ಟಾಸ್ಕ್ ಇರ್ತವೆ. ಅವೆಲ್ಲವನ್ನು ಎದುರಿಸುತ್ತಾ ಎಲ್ಲಾ ಮಹಿಳೆಯರು ಅತ್ಯುತ್ತಮ ಸಾಧನೆಯನ್ನು ಮಾಡಿದರೆ ಎಲ್ಲಾ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಸ್ಥಾನವನ್ನ, ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ವತಿಯಿಂದ ಹಿರಿಯ ನ್ಯಾಯಾಧೀಶರಾದ ಶಿವರಾಜ್ ವಿ ಸಿದ್ದೇಶ್ವರ್ ಹಾಗೂ ಸವಿತಾ ಎಸ್ ಸಿದ್ದೇಶ್ವರ್ ಅವರನ್ನು ಸನ್ಮಾನಿಸಲಾಯಿತು. ತಾಲೂಕಿನ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸುತ್ತಿರುವ ಸರ್ಕಾರಿ ಮಹಿಳಾ ನೌಕರರನ್ನು ಗುರುತಿಸಿ ಮತ್ತು ಮಹಿಳಾ ವಕೀಲರನ್ನು ಹಾಗೂ ವಕೀಲರ ಕುಟುಂಬದವರನ್ನು ಸನ್ಮಾನಿಸಿ ಗೌರವಿಸಿದರು. ಈ ಕಾರ್ಯಕ್ರಮದಲ್ಲಿ ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಅರ್ಚನಾ ಹನುಮೇಶ್ ಯಾದವ್, ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ರವಿಕುಮಾರ್ ಪಾಟೀಲ್, ಮನೋಹರ್ ವಿಶ್ವಕರ್ಮ, ಕೊರವಯ್ಯ ನಾಯ್ಕ್, ಚನ್ನಬಸವ ನಾಯ್ಕ್, ಈಶಪ್ಪ ಬಯಲ್ ಮರ್ಚಡ್, ಹಿರಿಯ ಮಹಿಳಾ ವಕೀಲರಾದ ಜಯಶ್ರೀ, ಲಕ್ಷ್ಮೀದೇವಿ ನಾಯ್ಕ್, ವಿಜಯಲಕ್ಷ್ಮಿ ಹೊಸಮನಿ, ಪಲ್ಲವಿ ಹಿರೇಮಠ್, ಶಶಿಕಲಾ, ಚಂದ್ರಕಲಾ, ಶ್ರೀದೇವಿ, ಐಶ್ವರ್ಯ, ಕೆ ವಿಜಯಲಕ್ಷ್ಮಿ, ಗುಮಾ ಬಸವರಾಜ್, ತನ್ವೀರುಲ್ ಹಸನ್, ಸಮದಾನಿ, ಶಕೀಲ್ ಬಗಾದಿ ಸೇರಿದಂತೆ ಇನ್ನಿತರರು ಇದ್ದರು.